ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ ಸ್ನೇಹಿತರೆ? ಎಲ್ಲರೂ ಆರಾಮದಿರ ಅಂತೆಗೆ ಅನ್ಕೋತೀನಿ. ನಾವು ಕೂಡ ಆರಾಮದ್ವಿ. ಮಸ್ತ್ ಖುಷಿ ಅಂತೆಗೆ ಅನ್ಸಕತ್ತೈತ್ರಿ. ಇವತ್ತ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇದೆಲ್ಲ ಉಸುಗ ಎಷ್ಟು ಮಸ್ತ್ ಅನ್ಸಕತ್ತೈತಿ. ಆರಾಮ್ ಇನ್ನೂ ಎತ್ತರ ಕುಂತಿ ಏನಪ್ಪ ಅನ್ನಂಗೆ ಫೀಲ್ ಅಂತ ಅನ್ಸಕತ್ತೈತಿ. ಹಾಗಾಗಿ ಇದ್ರೊಳಗ ನಾವು ಸಣ್ಣವ್ರಿದ್ದಾಗ ಇಂಥ ಒಂದು ಉಸಿಕ್ನೊಳಗೆ ಎಷ್ಟು ಚಂದ ಆಟ ಆಡಿದ್ವಿ ಏನಂತೇಳಿ ಎಲ್ಲ ನನಗೆ ಮತ್ತೊಳ್ಳಿ ಮೆಮೊರಿನೂ ಕೂಡ ಬರಕತ್ತದಂತಲೇ ಹೇಳ್ಬೋದ್ರಿ. ಸೊ ಹಾಗಾಗಿ ಯಾಕೆ ನಮ್ಮ ಒಂದು ಸಣ್ಣ ವಯಸ್ಸಿನ ಒಂದು ನೆನಪುಗಳನ್ನು ಮತ್ತೆ ಯಾಕೆ ಈ ಸಂಜೆ ಟೈಮ್ದೊಳಗೆ ಕೂತ್ಕೊಂಡು ಮೆಲಪು ಹಾಕಬಾರ್ದು ನಿನ್ನ ಜೊತೆಗೆ ಅಂತೇಳಿ ನನ್ನ ಮನಸ್ಸಿನಾಗ ಬಂತು. ಸೊ ಅದಕ್ಕಾಗಿ ನಾನು ಈ ಒಂದು ವಿಡಿಯೋನ ಶುರು ಮಾಡಕತ್ತೀನಿ. ಸೊ ಬರ್ರಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ನನ್ನ ವಿಡಿಯೋದಿಂದ ನಿಮ್ಮ ಒಂದು ಬಾಲ್ಯದ ನೆನಪು ನಿಮಗೂ ಕೂಡ ಬಂತಪ್ಪ ಅಂತಂದ್ರೆ ನಿಮಗೂ ಒಂದಷ್ಟು ಹಳೆ ನೆನಪುಗಳು ನೆನೆಸ್ಕೊಂಡು ಖುಷಿ ಪಟ್ರಿಯಪ್ಪ ಅಂತಂದ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕತೆ ಆಗ್ತೈತಿ. ಸೊ ಬರ್ರಿ ಈ ವಿಡಿಯೋನ ಶುರು ಮಾಡೋಣ ಅಂತ. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆಗೆ ಸೊ ವಿಡಿಯೋ ಯಾರೆಲ್ಲ ನೋಡಕತ್ತೀರಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಯಾಕಂತಂದ್ರೆ ನನ್ನ ವಯಸ್ಸಿನ ಎಲ್ಲ ನನ್ನ ಸ್ನೇಹಿತರು ನಮ್ಮ ಥರನೇ ನೀವು ಕೂಡ ಒಂದು ಬಾಲ್ಯದ ಆಟಗಳನ್ನು ನೀವು ಕೂಡ ಆಡಿರ್ತೀರಿ. ಸೊ ಅದಕ್ಕಂತೇಳಿ ಆ ನೆನಪುಗಳು ನಿಮಗೂ ಮತ್ತೆ ಮತ್ತೆ ಬಂದಾದ್ಮ್ಯಾಗ ನೋಡ್ರಿ ಒಬ್ರಿಗೆ ಖುಷಿ ಕೊಡೋದು ಭಾಳ ಅಂದ್ರೆ ಭಾಳ ಸರ್ಕಸ್ ಮಾಡ್ಬೇಕಾಗ್ತೈತಿ. ಅದೇ ಒಬ್ರಿಗೆ ಏನಾದರೂ ಮನಸ್ಸು ನೋಯಿಸ್ಬೇಕಂದ್ರೆ ಒಂದು ಎರಡು ಮಾತು ಬೈದು ಬಿಟ್ರೆ ಸಾಕು, ಅವರಿಗೆ ಒಂದು ಬೇಜಾರಾಗುವಂಥ ಒಂದು ಸಿಚುವೇಶನ್ ಅಂತೆಗೆ ಅನ್ನಿಸ್ತೈತಿ. ಸೊ ಫಸ್ಟಿಂದ ಹೇಳೋಕೆ ಶುರು ಮಾಡ್ತೀನಿ. ನಮ್ಮ ಮನೆಯಾಗ ನಾವು 4 ಮಂದಿ ಅಕ್ಕ ತಂಗಿಯರದೀವಿ. ಸೊ ನನಗೆ ಎಲ್ಲರಿಗಿಂತ ಹೆಚ್ಚಿಗೆ ಫ್ರೆಂಡ್ಸ್ ಅಂತಂದ್ರೆ ನನಗೆ ರೀ. ನಮ್ಮ ಮನೆಯೊಳಗೆ ಅಕ್ಕಂದು ಹೆಂಗಂತಂದ್ರೆ 7ನೇ ಪೇಪರು ಇನ್ನೂ ಮುಗ್ದಿರ್ಲಿಲ್ಲ ರೀ. 7ನೇ ಇನ್ನೂ ಒಂದು ಎಕ್ಸಾಮ್ 3 ತಿಂಗಳಿತ್ತು ನೋಡ್ರಿ. 3 ತಿಂಗಳ ಮದುವೆಯಾಗಿ 3 ತಿಂಗಳು ಆದ್ಮೇಲೆ ಅಕ್ಕ 7ನೇದು ಎಕ್ಸಾಮ್ ಬರ್ದಾಡ್ರಿ. ಅಷ್ಟು ಲಗುಟ ಅಕ್ಕಂದು ಮದುವೆ ಆಯಿತು. ಅವಾಗೇನು ಅಷ್ಟು ಆಕಿಗೆ ಫ್ರೆಂಡ್ ಸರ್ಕಲ್ ಅಂತ ಇರಲಿಲ್ಲ. ಯಾಕಂದ್ರೆ ಅಜ್ಜಿ ಊರಾಗ ಅಕ್ಕ 5ನೇದನ್ನ ಕಲ್ತದ್ರಿ. 6ನೇ ಮತ್ತು 7ನೇ ಏನೈತಿ ಇಲ್ಲಿ 4 ಬಂದು ಕಲ್ತು. ಹಾಗಾಗಿ ಆಕಿಗೆ ಜಾಸ್ತಿ ಫ್ರೆಂಡ್ಸ್ ಏನು ಇರಲಿಲ್ಲ. ಅದಾದ್ಮ್ಯಾಗ ಇದಾರ ಸ್ವಲ್ಪ ಜನ, ಬಟ್ ಅಷ್ಟೇ ಕ್ಲಾಸ್ಮೇಟ್ಸ್ ಅಷ್ಟೇ ಕ್ಲೋಸ್ ಹಂಗಂತೇನೂ ಇಲ್ಲ. ಅದಾದ್ಮ್ಯಾಗ ರತ್ನಾಗ ಒಂದು 4 ಜನ ರತ್ನನ ಫ್ರೆಂಡ್ಸು ಮತ್ತು ಸರುನ್ ಫ್ರೆಂಡ್ಸು ಇಬ್ಬರು ಒಂದೇ ಅಂತಲೇ ಹೇಳ್ಬೋದು. ಆ ಥರ ಐತಿ. ಮತ್ತು ರತ್ನ ಸರು ಇಬ್ಬರು ರೀ. ರತ್ನಾಗೂ 5ನೇ ಹಾಸ್ಟೆಲ್ಗೆ ಹಾಕಿದ್ರು ಮಮ್ಮಿ ಮುದ್ದೇವಾಳದಾಗ ರೀ. ಸರನ್ನು ಕೂಡ ಗೌರ್ಮೆಂಟ್ ಹಾಸ್ಟೆಲ್ ಸೆಲೆಕ್ಟ್ ಆಯ್ತು ರೀ. ಇಬ್ರಿಗೂ ಒಂದೇ ಕಡೆ ಹಾಸ್ಟೆಲ್ಗೆ ಹೋದ್ರು ಅವರು. ಹಾಗಾಗಿ ಅವ್ರ ಅಕ್ಕ ತಂಗಿಯರ್ಕಿನೇ ಹೆಚ್ಚಿಗೆ ಫ್ರೆಂಡ್ಸ್ ಥರನೇ ಭಾಳ ಇದ್ದಿದ್ದು ಉಂಟು. ನೀವು ಕೂಡ ನೋಡಿರ್ತೀರಿ ವಿಡಿಯೋದೊಳಗೆ. ಸೊ ಹಂಗಾಗಿ ಅವ್ರಿಗೆ ಮುದ್ದೆ ಹೋದಾಗ ಜಾಸ್ತಿ ಫ್ರೆಂಡ್ಸ್ ಇರೋವಂಥದ್ದು. ಯಾಕಂದ್ರೆ ಅಲ್ಲೇ ಅವ್ರ ಸ್ಕೂಲು ಪ್ರೈಮರಿ ಆಗಿರೋದ್ರಿಂದ ಅವ್ರ ಫ್ರೆಂಡ್ಸ್ ಎಲ್ಲ ಆ ಕಡೆ ಇರುವಂಥದ್ದು ಮುದ್ದೆ ಹೋದಾಗ. 4 ಹೊಡೆದಾಗಂತಪ್ಪ ಅಂತಂದ್ರೆ ನನಗೆ ಜಾಸ್ತಿ ಫ್ರೆಂಡ್ ಸರ್ಕಲ್ ಅಂತ ಹೇಳ್ಬೋದು. ನನ್ನ ವಾರ್ಗ್ಯರು ಭಾಳ. ಮತ್ತು ಕ್ಲಾಸ್ಮೇಟ್ ಜೊತೆಗೆ ಒಂದಷ್ಟು ಫ್ರೆಂಡ್ಸ್ ಇದ್ರಪ್ಪ ಅಂತಂದ್ರೆ ಇವಾಗ ಸಾಲಿ ಕಲೀಲಿ ಇದ್ದವರು ಕೂಡ ಈಗ ಓಣ್ಯಾಗ ನಮ್ಮ ಏರಿಯಾದೊಳಗೆ ಎಲ್ಲ ಇರ್ತಾರೆ ನೋಡ್ರಿ. ಅವ್ರಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ನನಗಂತ್ರು. ಬಟ್ ಒಂದು 4 ವರ್ಷ ನನಗಿನ್ನ ದೊಡ್ಡವರು ಇದ್ದರು, ಒಂದು 2-3 ವರ್ಷ ನನಗಿನ್ನ ಸಣ್ಣವರು ಇದ್ದರು. ನಾವೆಲ್ಲರೂ ಏನು ಮಾಡ್ತಿದ್ವಪ್ಪ ಅಂತಂದ್ರೆ ಶನಿವಾರ ರವಿವಾರ ಬಂತಪ್ಪ ಅಂತಂದ್ರೆ ನಮಗಂತೂ ಒಂದು ಹಬ್ಬ ಇದ್ದಂಗೆ ನೋಡ್ರಿ. ಹೆಂಗೆ ಹೇಳ್ತೀರೇನು, ನಮ್ದು ಅವಾಗ ಕಿರಾಣಿ ಅಂಗಡಿ ಇದ್ರಿ ಫ್ರೆಂಡ್ಸ. ಸೊ ಕಿರಾಣಿ ಅಂಗಡಿ ಇದ್ದಾಗ ಶನಿವಾರ ರವಿವಾರ ಬಂದ್ರೆ ನನ್ನ ಕುಂದ್ರಿಸಿದ್ದೆ ನಮ್ಮ ಮಮ್ಮಿ. ನನ್ನಾಗಲಿ ರತ್ನನ ಸರನ್ನ ಭಾಳ ಇಲ್ರಿ. ಯಾಕಂದ್ರೆ ರತ್ನ ಸರೋರಿ ಸ್ವಲ್ಪ ತಿಳುವಳಿಕೆ ಬರೋಕಿನ ಅಂದ್ರೆ ತಿಳುವಳಿಕೆ ಇತ್ತು. ನಮ್ಮ ಸ್ನೇಹ ನೋಡ್ತಾ ಇದ್ರು ನೋಡ್ರಿ. ರತ್ನ ಸರು ಇನ್ನೂ ಸಣ್ಣಕ್ಕಿದ್ಲು. ಸೊ ಅಂಗಡಿ ಅನ್ನೋದು ನೆನಪೈತಿ. ಬಟ್ ವ್ಯವಹಾರ ಜ್ಞಾನ ಅಷ್ಟೊಂದು ಗೊತ್ತಾಗ್ತಿದ್ದಿಲ್ಲ ಅವರಿಗೆ. ವ್ಯವಹಾರ ಜ್ಞಾನ ಬರೋಷ್ಟೊತ್ತಿಗೆ ನಾವು ಅಂಗಡಿ ತೆಗ್ದಿದ್ವಿ, ಕಿರಾಣಿ ಅಂಗಡಿ. ಕುಂತ್ರೆ ಅಕ್ಕ ಸ್ವಲ್ಪ ಕುಂಡಿರ್ತಿದ್ಲು. ಅಕ್ಕಿದ್ದು ಮದುವೆ ಲಗುಟ ಆಯಿತು. ಮತ್ತು ಇವ್ರು ಹಾಸ್ಟೆಲಾಗಿರ್ತಿದ್ರು. ನಾನು ಅವ್ವ ಹಿಂಗೆ ಕುಂಡ್ರಾರು. ಯಾವಾಗಾರ ಹಿಂಗೆ ಹಬ್ಬಾರಿಗೆ ಸುದ್ದಿಗೆ ಎಲ್ಲ ಹುಡುಗರು ಬರೋರು. ನಾವು ಸ್ವಲ್ಪ ಜಾಸ್ತಿ ನಾನು ಮತ್ತು ಅವ್ವ ಜಾಸ್ತಿ ಅಂಗಡಿ ಜವಾಬ್ದಾರಿ ಭಾಳ ನಮ್ಗಂತಲೇ ಹೇಳ್ಬೋದು. ಒಂದು ಮಾಲ್ ತರೋದ್ರಿಂದ ಹಿಡ್ಕೊಂಡು ಎಲ್ಲನೂ ಅವು ಎಲ್ಲ ಮಾಲೆಲ್ಲ ತೊಗೊಂಡು ರೇಟ್ ಹಾಕಿಸಿ ಬಿಲ್ ಮಾಡಿ ನನ್ನ ತಲೆ ಮ್ಯಾಗ ಕೊಟ್ಲಂದ್ರೆ ಅದು ಎಷ್ಟು ವೇಟ್ ಇದ್ರೂ ಹೊತ್ಕೊಂಡ್ಬರ್ತಿದ್ದೀನಿ ರೀ. ತಲೆ ಮ್ಯಾಗೊಂದು ಕೈಯಾಗೊಂದು. ಪ್ರತಿ ಸೋಮವಾರಕ್ಕೊಮ್ಮೆ ಅವ ಕಿರಾಣಿ ತೊಗೊತಿದ್ಲು ನಮ್ಮ ಅಂಗಡಿ ಮಾಲ. ಒಮ್ಮೆ ಮೇಲೈತಿ ಗಾಡಿಯಾಗ ಹಾಕೋ ಬರ್ತಿದ್ವಿ. ಹೆಂಗಾಗುತ್ತೆ ಹಂಗಂಗೆ ಮಾಡ್ತಿದ್ವಿ. ಆಮೇಲೆ ನಮ್ಮ ಸ್ಕೂಲ್ ಸಲ್ಯಾಗ ಸೈಕಲ್ ಕೊಟ್ಟರು. ನಿಮಗೆಲ್ಲ ನನ್ನ ಯಾರಿಗಾರಿಗೆ ಬಂದಿರ್ತದೆ ಅಂತ ಅನ್ಕೊತೀನಿ.
ಸುವರ್ಣ ಯಾವುದೋ ಏನಪ್ಪ ಅದು ಕನ್ನಡ ಸುವರ್ಣ ರಾಜ್ಯೋತ್ಸವನು ಯಾವುದೇ ಇತ್ತು ಫ್ರೆಂಡ್ಸ್. ಆವತ್ತಿನ ದಿನ ನಮ್ಗೆ ಸೈಕಲ್ ಕೊಟ್ಟಿದ್ರು. ಸರ್ಕಾರ ಯಾವಾಗ ಸೈಕಲನ್ನು ಹೆಣ್ಮಕ್ಳಿಗೆ ಕೊಡ್ಬೇಕಂತೇಳಿ ಆದೇಶ ಬಂದಿತ್ತು ನೋಡ್ರಿ 2006ನೇ ಇಸ್ವಿಯೊಳಗೆ. ನಮ್ಗನೇ ಫಸ್ಟ್ ಬ್ಯಾಚ್, ನಮ್ಮ ಬ್ಯಾಚಿಗೆ ಫಸ್ಟ್ ಸೈಕಲ್ ಬಂದಿರುವಂಥದ್ದು. ಆ ಸೈಕಲ್ದಾಗ ಅದೆಲ್ಲ ಈ ಥರ ಎಲ್ಲ ತೊಗೊಂಡು ಬರ್ತಿದ್ವಿ. ಸೊ ಹಾಗಾಗಿ ಶನಿವಾರ ರವಿವಾರ ಬಂದ್ರೆ ಮಮ್ಮಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಹತ್ತಿತ್ರಿ ಅವರಿಗೆ. ನಾ ಅಂಗಡಿಯಾಗ ಕುಂಡಿರ್ತಿದ್ನಲ್ಲ, ಹಾಗಾಗಿ ಕೂತಿನ ಬೇಸರಕ್ಕಿತ್ತಲ್ಲ ಅವರಿಗೆ. ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರೋರು ಫ್ರೆಂಡ್ಸ್. ಅವ್ರು ಸ್ವಲ್ಪ ಸನ್ನಿ ಮಾಡೋರು, ಕಟ್ಟಿಗೆಗೆ ಹೋಗಮ್ಮಂತೇಳಿ. ಕಟ್ಟಿಗೆ ಅಂತಂದ್ರೆ ಒಟ್ಟು ನನ್ನ ಎಷ್ಟು ವೇಟ್ ಐತಿ ಏನು ಎಲ್ಲ ವಿಚಾರ ಮಾಡ್ತಿದ್ದಿಲ್ರಿ. ಎಲ್ಲರಿಗಿನ್ನ ಹೆಚ್ಚಿಗೆ ನನ್ನ ಕಟ್ಟಿಗೆ ಹೊರಿ ಅಂತ ಹೇಳ್ತೀವಿ ನಾವು. ಕಟ್ಟಿಗೆ ಹೊರಿ ಎಲ್ಲರಿಗಿನ್ನ ಹೆಚ್ಚಿಗೆ ನಂದೇ ಇರಬೇಕು. ಮತ್ತು ಎಲ್ಲರಿಗಿನ್ನ ದಪ್ಪನ ಕಟ್ಟಿಗೆನ ನನ್ನೂ ಇರಬೇಕು. ಮತ್ತು ಮಾನೆ ಹಣ್ಣು ಗಿಣ್ಣೆ ಹಣ್ಣು ಎಲ್ಲ ಸಣ್ಣವರಿದ್ದ ಭಾಳ ಉಡಾತನ ಮಾಡೀನಿ ನಾನಂದ್ರೂ. ಹೆಂಗಂದ್ರೆ ಅಷ್ಟು ಶಾಣೆಕಿನ ಇದ್ನಂತ, ಅಷ್ಟು ಉಡಾತನೂ ಇದ್ನಂತ, ಮತ್ತು ಅಷ್ಟು ಕಳ್ಳಿನೇಕಿನ ಇದ್ನಿ ಅಂತೇಳಿ ಅವ್ವ ಈಗಲೂ ಹೇಳ್ತಾರೆ, ನಮ್ಮ ಅಕ್ಕ ತಂಗಿಯರೂ ಈಗಲೂ ಹೇಳ್ತಾರೆ. ಈಗ ಹೆಂಗೆ ಮಾತಾಡ್ತೀನಲ್ಲ ಹಂಗತ್ತೆ ಮಾತಾಡಿದ್ರಾಗ ನಾನು ಮತ್ತೆ ಸರು ಭಾಳ ಫಾಸ್ಟ್ ರೀ ಮಾತಾಡ್ಬಿಡ್ತೀವಿ. ಏನು ಅಂದ್ರೆ ಮನ್ಸಿನಾಗ ಇಟ್ಕೊಳ್ಳೋದ ಮಾತಾಡ್ಬಿಡ್ತೀವಿ. ಹಂಗತ್ತೆ ನಾನು ಸರು ನೋಡ್ರಿ. ಇವತ್ತು ಅದೇ ಮಾತಿಂದನೇ ನನಗೊಂದು ತುತ್ತು ಅನ್ನ ಉಣ್ಣಕತ್ತೀನಿ ಅನ್ನಕ್ಕೆ ಭಾಳ ಹೆಮ್ಮೆ ಅಂತ ಅನಿಸ್ತೈತಿ. ಸೊ ಮಾತಾಡಿದ್ರಾಗ ಸ್ವಲ್ಪ ಮಾತುಗಳು ಮಿಸ್ ಆಗಿ ಬೇರೆ ಟಾಪಿಕ್ ಬಂದರು ದಯವಿಟ್ಟು ಹೊಟ್ಟೆ ಹಾಕೋರಿ. ಯಾಕಂದ್ರೆ ಖುಷಿ ಆಗ್ಬಿಟ್ಟೈತೆ ನನಗೆ ಇದೆಲ್ಲ ನೋಡಿದ್ಮ್ಯಾಗ. ಹಾಗಾಗಿ ಕಟ್ಟಿಗೆಗಂತ ಹೋದ್ಮ್ಯಾಗ ನಾನು ಎಲ್ಲರಿಗಿನ್ನ ಹೆಚ್ಚಿಗೆ ವರಿನೇ ನಾನೇ ಕಟ್ಟಬೇಕಾಗಿತ್ತು. 3 ಹಗ್ಗ ಹಾಸ್ರಿ ಸ್ಟಾರ್ಟಿಂಗ್ ಮುಳ್ಳು ಇರ್ಲಾರ್ದಿರೋ ಕಟ್ಟಿಗೆ ಅಂದ್ರೆ ಮುಳ್ಳು ಜಾಸ್ತಿ ಉದ್ದ ಇರದೇ ಇರುವಂಥವು ಕಟ್ಟಿಗೆಗಳನ್ನ ಹಾಕ್ತಿದ್ದೀವಿ ರೀ. ಅದಾದ್ಮ್ಯಾಗ ಸ್ವಲ್ಪ ದಪ್ಪನ ಕಟ್ಟಿಗೆ, ಅದಾದ್ಮೇಲೆ ಮತ್ತೆ ಒಂದು ಕಟ್ಟಿಗೆ ಈ ಥರ ಎಲ್ಲ ಹಾಕೋರು. ಭಾಳ ಖುಷಿ ಕೊಡ್ತಿದ್ರಿ. ಅವಾಗ ಏನು ಮಾಡೋರು ಅಂತ ಕಟ್ಟಿಗೆ ಹೋಗೋದ್ನಾಗ ಒಂದು ದೊಡ್ಡ ದಮ್ಮನ ಬಡಿಗೆ ತೊಗೊಳೋರಿ. ನಮ್ಮ ಕೊಡ್ಲಿ ಅದು ಕೊಡ್ತಿದ್ದಿಲ್ರಿ ಅವ್ವ. ಯಾಕಂದ್ರೆ ಸಣ್ಣವ್ರು ಹಾಕಿದ್ವಲ್ಲ, ನಾವು ಕೊಡ್ಲಿ ತೊಗೊಂಡು ಹೋದ್ವಿ ಅಂದ್ರೆ ಕಸ್ಕೊಂಡ್ಬಿಡೋರು ಹೊಲ್ದನವ್ರು, ಸಣ್ಣ ಹುಡುಗರು ಹಾಕಿವ ಅಂತೇಳಿ. ಅದಕ್ಕಂತೇಳಿ ಗುಣಕ್ಕನ್ನು ಕಟ್ಟಿಗೆ ರೀ, ಒಂದು ಒಣಗಿದ ಕಟ್ಟಿಗೆ ಟಪ ಬಂದ್ರೆ ಉಚ್ಚಿಬಿಡ್ತಾವು. ಇನ್ನು ವೇಟ್ ಇರುವಂಥ ಕಟ್ಟಿಗೆ ಕೊಡ್ಲಿ ಕಾವು ಅಂತಾರೆ ನೋಡ್ರಿ, ಅದನ್ನು ಕೊಟ್ಟು ಕಳ್ಸಿಕ್ಕಿ. ಮತ್ತು ಆಮೇಲೆ ಹುಂಚೆಹಣ್ಣು ತೊಗೊಳೋರು, ಉಪ್ಪು ತೊಗೊಳೋರು, ಜೀರಿಗೆ ತೊಗೊಳೋರು, ಒಂದು ಬಾಟ್ಲಿ ನೀರ, ಮತ್ತು ಹಗ್ಗ, ಮತ್ತು ಸಿಂಬಿಗಂತೇಳಿ ಒಂದು ಟವಲ್. ಎಲ್ಲ ಟವಲ್ದೊಳಗೆ ಹುಂಚೆ ಹಣ್ಣು ಅದು ಅವು ಗೊತ್ತಿಲ್ಲದ ತೊಗೊಳೋದ್ರಿ. ಹುಂಚೆ ಹಣ್ಣು, ಉಪ್ಪು, ಜೀರಿಗೆ ಮೂರೂ ಅದ್ರೊಳಗೆ ಹಾಕಿ ಮೆತ್ತಗೆ ಕಿವುಚಾಡಿ ಒಂದು ಪ್ಲಾಸ್ಟಿಕ್ನಾಗರ ಒಂದು ಹಾಳ್ಯಾಗರ ಪೇಪರ್ದಾಗ. ಅವಾಗ ಅಷ್ಟು ನಮ್ಮ ಮನೆ ಪೇಪರ್ ಇರ್ತಿರ್ಲಿಲ್ಲ ರೀ. ಏರಿಯಾದಾಗೂ ಅಷ್ಟೊಂದು ತೊಗೊಳೋರಿಲ್ಲ. ನಮ್ಗೆ ಅದ್ರದ್ದು ಭಾಳ ಅಭ್ಯಾಸ ಇದ್ದಿದ್ದಿಲ್ಲ. ನಾವು ಹೋಮ್ವರ್ಕ್ ಅದೆಲ್ಲ ಮಾಡಿರ್ತಿದ್ವಿ ನೋಡ್ರಿ, ಅದ್ರದ್ದು ಪುಸ್ತಕ ಎಲ್ಲ ತುಂಬಿದ ಪುಸ್ತಕ ಇರ್ತೈತಲ್ಲ, ಅದ್ರದ್ದು ತಕ್ಕೊಂಡು ಅದೆಲ್ಲ ಉಪ್ಪು, ಹುಂಚೆಹಣ್ಣು, ಜೀರಿಗೆ ಹಾಕಿ ಒಂದು ನೀರು ಹಾಕಿ ಉಚ್ಚಿಬಿಟ್ಟು ಅಂದ್ರೆ ಇಷ್ಟು ಹುಂಚೆಹಣ್ಣು ಒಂದು ಇಷ್ಟ ಆಗೋದ್ರಿ. ಅದನ್ನೇನೈತಿ ಅದ್ರಾಗ ಹಾಕ್ಕೊಂಡು ಅದ್ರೊಳಗೆ ಟವಲ್ದಾಗ ಇಟ್ಕೊಂಡು ಅದ್ರಾಗ ಹಗ್ಗ ತೊಗೊಂಡು ಹಿಂಗೆ ಸುಳ್ಳಿ ಸುತ್ಕೊಂಡು ಹಿಂಗೆ ಸೊಂಟಕ್ಕೆ ಕಟ್ಕೊಂಡ್ಬಿಡೋರಿ. ಟಿಗಿತ್ನಾಗ ಸೊಂಟಕ್ಕೆ ಕಟ್ಕೊಂಡು ಕೇಸಿ ಅದು ಗುಣಕ್ಕೊಂದು ಕಟ್ಟಿಗೆ ಇರ್ತಿತ್ತು ನೋಡ್ರಿ, ಕಟ್ಟಿಗೆ ಬಡಿಯಾಕ ಎಲ್ಲ ಹಿಂಗತ್ತೆ ಸೊಂಟಕ್ಕೆ ಅದನ್ನು ಸಿಗಿಸ್ಕೊಳೋರು. ಅಂದ್ರೆ ಹಿಂಗೆ ಖಾಲಿ ಕೈಯಲ್ಲಿ ಹಿಂಗೆ ಹೋಗೋರು. ಸ್ವಲ್ಪ ಮುಂದಕ್ಕೆ ಹೋದ್ಮ್ಯಾಗ ಅದನ್ನು ಬಿಚ್ಚಿ ಮನ್ಸಿಗೆ ಇಟ್ಟು ತಿನ್ನೋರು. ಯಾರ್ಯಾರ ಮನೆ ಬೆಲ್ ಇರ್ತಿತ್ತು, ಯಾರ್ಯಾರ ಮನೆಗೆ ಏನೇನು ಇರ್ತಿತ್ತು ನೋಡ್ರಿ ಎಲ್ಲನೂ ತೊಗೊಂಡು ಬರೋರು. ದಾರಿ ಸ್ವಲ್ಪ ದೂರ ಇರ್ತಿತ್ತಂದ್ರೆ ಹೋಗೋತ್ನಾಗನೇ ತಿನ್ಕೋತ ಹೋಗ್ಬಿಡೋರು. ಆಮೇಲೆ ಎಲ್ಲೆಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಗುಂಪು ಸಿಗ್ತಿದ್ದು ನೋಡ್ರಿ, ಹಂಗತಿ ಕಟ್ಟಿಗೆ ಕಟ್ಕೊಂಡು ಹೊರಿ ಮಾಡ್ಕೊಂಡು ಬರೋರು. ಹೋದ್ವಿ ಅಂದ್ರೂ ಒಂದಕ್ಕೆ ಹೋಗಿ ಒಂದಕ್ಕೆ ಬರೋರಲ್ರಿ ನಾವು ಎಲ್ಲ ಗೆಳತರು. ಸ್ವಲ್ಪ ಒಂದೇ ಅಂದ್ರೆ ನಂದು ಸಾಲಿ ಕಲೆ ಗೆಳತರು ಹೆಚ್ಚು ನನ್ನ ಕೂಡ ಕಟ್ಟಿಗೆಗೆ ಬಂದವ್ರು ಇಲ್ರಿ. ಹೇಳ್ತೀನಲ್ಲ, ನಮ್ಮ ಏರಿಯಾದನವರು, ನಮ್ಮ ಓಣೆನವರು ಫ್ರೆಂಡ್ಸನ್ನೇ ಭಾಳ. ಅವರೆಲ್ಲ ದುಡಿಯೋಕೆ ಹೋಗಿದ್ರಿ ದೇಶಕ್ಕೆಲ್ಲ. ಸಾಲಿ ಅವ್ರಿಗೆ ಹೆಚ್ಚು ಆಗ್ತಿರ್ಲಿಲ್ಲ. ಮತ್ತು ಅವರೆಲ್ಲ ಸ್ಟ್ರಾಂಗ್ ಇರೋರು. ಹಾಗಾಗಿ ಅವ್ರು ಕೂಡ ನಾನು ಹಂಗೆ ಆಗ್ಬಿಟ್ನಂತ ಹೇಳ್ಬೋದು. ನಾನು ಅವ್ರ ಥರ ಸ್ಟ್ರಾಂಗಾಗಿ ಗಟ್ಟಿ. ಅವಾಗೆಲ್ಲ ಆದ್ಮ್ಯಾಗ ಎಲ್ಲ ಕಟ್ಟಿಗೆ ಎಲ್ಲ ಹೊರಿ ಕಟ್ಟಾರಿ. ಹೊರಿ ಕಟ್ಟಿ ಆ ಕಡೆ ಈ ಕಡೆ ಎಲ್ಲ ತೋಟಪಟ್ಟಿರೋರಿ ಫ್ರೆಂಡ್ಸ. ಇವಾಗೆಲ್ಲ ಹೆಣ್ಮಕ್ಳು ಹಗಲತ್ನಾಗ ಅಡ್ಡಾಡುವಂಥ ಪರಿಸ್ಥಿತಿ ಇಲ್ಲಾಗೈತಿ. ಬಟ್ ಆ ಟೈಮ್ದಾಗ ಅಷ್ಟು ನಾವು ಸಣ್ಣವ್ರಿದ್ದಾಗಿಂದ ಟೈಮ್ದೊಳಗೆ ನಮ್ಗೆ ಆ ಥರದ್ದೆಲ್ಲ ನಾವೆಲ್ಲೂ ಕೇಳ್ತೂ ಇದ್ದಿದ್ದಿಲ್ಲ. ನಮ್ಗೆ ಅದು ಗೊತ್ತೂ ಹಾಕಿದ್ದಿಲ್ರಿ ಫ್ರೆಂಡ್ಸ್. ಅಲ್ಲಿ ಅದು ಅತ್ಯಾಚಾರ ಈ ಥರದ್ದು ಏನೂ. ಬಟ್ ಎಷ್ಟೇ ರಣ ಬಿಸಿಲು ಇರಲಿ, ಯಾರೂ ಓಡಾಡದೇ ಇರೋ ಜಾಗದಾಗೂ ನಾವು ಕಟ್ಟಿಗೆ ಮಾಡ್ಕೊಂಡು ಬಂದೀವಿ. ಬಾರಿಕಾಯಿ ಹೋಗಿ ತಿಂದು ಬಂದೀವಿ, ಮಾವಿನಕಾಯಿ ತಿಂದು ಬಂದೀವಿ. ಒಮ್ಮಂತರೂ ಫುಲ್ಲ ಗಿಡ ಹೇರ್ಬಿಟ್ಟಿವಿ. ಹೊಲದ್ದು ಮಾಲಕರು ಬಂದುಬಿಟ್ರು ಫ್ರೆಂಡ್ಸ. ಯಪ್ಪ ಏನು ಮಾಡ್ಬೇಕಂದಾಗ ಆ ಮಾನೆ ಗಿಡ ಎಲಿಯೋ ಆ ಮನೆ ಗಿಡದ್ದು
ಗಿಡದಾಗೂ ಎಲ್ಲಿ ಭಾಳ ದಟ್ಟವಾಗಿದ್ದ ಅಂತ ಗಿಡ ರೀ ಅದು. ಆ ಗಿಡದಾಗ ಒಬ್ರು ಕೊಂಗ್ಲೆ ಅಳ್ಗಾಳಾರ್ದಂಗೆ ಕುಂತು ಬಿಟ್ಟಿದ್ವಿ. ಹಿಂಗ ಆ ಕಡೆ ಈ ಕಡೆ ಸ್ವಲ್ಪ ಎಷ್ಟೊತ್ತನ ಕುಂದಿರ್ತೀರಿ, ಆ ಕಡೆ ಈ ಕಡೆ ಸ್ವಲ್ಪ ಸರ್ದಾಡಿದ್ರು ಗಿಡ ಅಳಗಡನ ಮಾಲಕ್ರಿಗೆ ಗೊತ್ತಾಗೋದು, ಯಪ್ಪ ಇಲ್ಲಿ ಯಾರೋ ಮಾನಿಕಾಯಿ ತೊಗೊಳಕ್ ಬಂದಾರಂತೇಳಿ. ಹಂಗಾಗಿ ಅಳಗಾಳಾರ್ದ ಕುಂತು ಬಿಟ್ಟಿದ್ವಿ ಒಂದು ಇಬ್ರು ಮೂವರು ನಾವು. ಆ ಥರದ್ದೆಲ್ಲ ನಮ್ಮ ಒಂದು ಬಾಲ್ಯದ ನೆನಪುಗಳು ಸಾಕಷ್ಟು ಖುಷಿ ಕೊಡ್ತಾವ್ರಿ. ಇವತ್ತು ನೆನೆಸ್ಕೊಂಡೆ ನಿಮ್ಮ ಜೊತೆ ಹೇಳಕತ್ತೀನಿ ಅಂದ್ರೆ ನನಗೆ ಅದೆಲ್ಲ ನೆನಪು ಬರಾಕತ್ತೈತಿ. ಮತ್ತು ಕಟ್ಟಿಗೆ ಹೊರಿ ಕಟ್ಟಿದಾದ್ಮೇಲೆ ಒಳ್ಳೆ ಸೈಡಿಗೆ ಆ ಕಡೆ ಈ ಕಡೆ ನೋಡೋರಿ, ನಾವು ಹಂಗ ಬರೋರು ಅಲ್ಲ. ಅವಾಗೆಲ್ಲ ತೋಟಪಟ್ಟೆ ಮಂದಿ ಇರೋರು, ಸಣ್ಣವ್ರು ಬಿಡು ಅಂತೇಳ್ತಾರೆ. ಕೆಲವೊಬ್ರು ಪುಣ್ಯಾತ್ಮರು ಸುಮ್ಮ ಇರೋರು, ಏನು ಮಾಡ್ತಿದ್ದಿಲ್ಲ. ಏನು ತಿನ್ನ ಬದುಕೈತಿ, ಒಂದಿಷ್ಟು ಏನಾರ ತಿಂದು ಹೋಗ್ತಾರ ಬಿಡ ಅಂತೂ ಕೂಡ ಅಂತಿದ್ರು ಫ್ರೆಂಡ್ಸ. ಕೆಲವರು ಬೈದ್ ಬಿಡೋರು. ಇಲ್ಲಿಗೆ ನಾವು ಮಾಡಿದಂಥ ಕಟ್ಟಿಗೆನೆಲ್ಲ ಕಸ್ಕೊಂಡ್ಬಿಡೋರು ಫ್ರೆಂಡ್ಸ. ಒಬ್ಬೊಬ್ರು ಸ್ವಲ್ಪ ಬೇರಿಕಿದ್ದವರು ಮಾಡಿದವರು. ನಾವು ಬೇಲಿ ಹಿರಿಯರಿ, ನಮ್ಗೆ ಅದು ಗೊತ್ತಾಗ್ತಿದ್ದಿಲ್ಲ. ಬೇಲಿ ಅಂತಂದ್ರೆ ಈಗ ಹೊಲಕ್ಕೆ ದನಗಳದು ಬರಬಾರ್ದು ಅಂತೇಳಿ ಎಲ್ಲ ಬೇಲಿಗೆ ಕಂಟಿ ಕಡ್ದು ಹಚ್ಚಿರೋರಿ ಅವರೆಲ್ಲ. ಅವು ಚಂದಾಗ ಒಣಗಿದ್ದು ನೋಡೋಣ, ನಾವು ತಂದದ ಕಟ್ಟಿಗೆ ಒಲಿ ಮುಂದೆ ಇಡ್ಬೇಕ್ರಿ, ಡೈರೆಕ್ಟ್ ತಂದು ತೊಗೊಂಬರೋರು ನಾವು. ಹಂಗಾಗನಿದ್ರೆ ಎಲ್ಲ ಕಟ್ಟಿ ಇಟ್ಕೊಂಡಿರೋಣ. ಅವರು ನಾವು ಅದು ಕಟ್ಟಿಟ್ಟು ಏನಾರ ತೊಗೊಂಬರಕ್ಕೆ ಮಾಡಕ್ಕೆ ಹೋಗಿದ್ವಲ್ರಿ, ನಮ್ಗದು ತಿನ್ನಚಟ, ಸೌತೆಕಾಯಿ, ಟಮಾಟಿ, ಪುಟ್ಟಿ ಹಣ್ಣು ಈ ಥರದ್ದೆಲ್ಲ ತೋಟಪಟ್ಟೆ ಹಾಕರ್ರಿ. ಆವಾಗ ಏನೈತಿ ಇರ್ಲಿಕ್ಕಂದ್ರೆ ತೊಗರಿ ಸೀಸನ್ದಾಗ ಹಸಿ ತೊಗರಿ ಬಿಡ್ಸ್ಕೊಂಬರೋರು, ಮನ್ಯಾಗ ಉಪ್ಪು ಹಾಕಿ ಕುದಿಸ್ಕೊಂಡು ತಿನ್ನೋರು, ಈ ಥರ ಎಲ್ಲ ಮಾಡ್ತಿದ್ವಿ. ಅವಾಗೆಲ್ಲ ಹೊರಿ ಕಟ್ಟಿಟ್ಟು ಏನಾರ ಸೈಡಿಗೆ ಆ ಕಡೆ ಈ ಕಡೆ ಸೌತೆಕಾಯಿ ಗಿತ್ತಿಗೆ ತೋಟಪಟ್ಟೆಗೆ ಶೇಂಗಾ ಅಂತೂ ಜಗ್ಗಿ ತಿಂದೀವ್ರಿ ನಾವಂತೂ, ಹಸಿ ಶೇಂಗಾ ಫ್ರೆಂಡ್ಸ. ಅಲ್ಲೆಲ್ಲ ಹರ್ಕೊಂಬರಕ್ಕೆ ಹೋದಾಗ ಯಾರ ಹೊಲ್ದನಾರು ನೋಡಿದ್ರು, ಇಲ್ಲ ರೋಡ್ನಾಗ ಹೋಗೋರು ಹೆಣ್ಮಕ್ಳು ರೀ ಹೊಲಕ್ಕೆ ಹೋಗೋರು, ದನ ಮೇಯ್ಸಕ್ಕೆ ಬರೋರು, ನಮ್ಮ ಕಟ್ಗಿನೇ ಎಸ್ಕೇಪ್ ಆಗ್ಬಿಡೋರು, ಅವರೇ ಒತ್ಕೊಂಡು ಹೋಗ್ಬಿಟ್ಟಿರೋರು. ಈ ಥರದ ಅನುಭವಗಳು 2-3 ಸರಿ ಅಂತ ಆಗ್ಬಿಟ್ಟವ್ರಿ. ಮನೆಗೆ ಬಂದು ಜಗ್ಗಿ ಬೇಯಿಸ್ಕೊಂತೀವಿ. ಮಾಡೋದ ಲೇಟ್ ಆಗಿರ್ತೈತಿ, ಎಲ್ಲ ಕಟ್ಗೆ ಹೊರಿ ಕಟ್ಟಿ ಮಾಡಿ ಇಡೋತನ. ಇನ್ನು ಒಳ್ಳೆ ಕಟ್ಗೆ ಹುಡುಕಾಡಿ ಕಟ್ಟಿ ಮನೆಗೆ ಹೋಗೋದ್ರಾಗ ಕಂಡಪಟ್ಟಿ ಲೇಟ್ ಆಗುತ್ತೆ ಅಂತೇಳಿ ಒಳ್ಳೆ ಹಾಗೆ ಏನ್ರ ಸಿಕ್ಕು ತೊಗೊಂಡು ಮನೆಗೆ ಬರೋರು. ಒಟ್ಟಿನಲ್ಲಿ ಏನು ಜಾಸ್ತಿ ಬಯಸ್ಕೊಳೋ ಕೆಲಸ ಅದು ನಾ ಭಾಳ ಮಾಡ್ತಿದ್ದಿಲ್ರಿ. ಒಟ್ಟು ಏನೋ ಒಂದು ಹೋಗಿವಂತಂದ್ರೆ ಅದೇನೋ ನಂಗೆ ಲೇಟ್ ಆಯಿತು ಮಾಡ್ತಂದ್ರೆ ಇನ್ನೇನೋ ಒಂದು ಮನೆಗೆ ತೊಗೊಂಡು ಬಂದು ಮಾಡಿ ಅವಾಗ ಏನೈತಿ ಖುಷಿ ಪಡಿಸ್ಬಿಡೋರು. ಮಮ್ಮಿಗೆ ಏನೈತಿ ಗಂಡು ಮಕ್ಳು ಇರಲಿಲ್ಲ ನೋಡ್ರಿ, ನಾ ಸ್ವಲ್ಪ ಬೋಲ್ಡ್ ಥರ ಜಾಸ್ತಿ, ಈಗ ಅಂದ್ರೆ ಜಾಸ್ತಿ ಹೆದರ್ಕೊಳೋದು ಮಾಡೋದು ಇರ್ತಿದ್ದಿಲ್ಲ ನನ್ನ ಬಲ್ಯಾಕ. ಆ ಥರ ನನ್ನ ಸ್ವಭಾವ ಇತ್ತು ಮೊದಲೆಲ್ಲ. ಒಟ್ಟು ಮುಂದೆ ಹೋಗ್ಬಿಡೋದು ಎಲ್ಲದಕ್ಕೂ. ಶಾಲೆಗೂ ಅಷ್ಟೇ ರೀ. ಅದು ಶಾಲೆಗೆ ಹೋಗಿದ್ನಂದ್ರೂ ಅಷ್ಟೇನು ಒಳ್ಳೆ ಸ್ಟೂಡೆಂಟ್, ರ್ಯಾಂಕ್ ಸ್ಟೂಡೆಂಟ್ ಅಂತೂ ಕೂಡ ಅಲ್ಲ, ನಾರ್ಮಲ್ ರೀ. ಈ ಕಡೆ ಫುಲ್ ಶಾಣೆಗೂ ಅಲ್ಲ, ಫುಲ್ ದಡ್ಡಿನೂ ಅಲ್ಲ, ಆ ಥರ ನಾರ್ಮಲ್. ಈ ಥರ ಎಲ್ಲ ಇರೇಕಿ ನಾನು. ಸ್ಕೂಲ್ ಡೇಸ್ ಒಳಗೆ ಹೋಗ್ಬೇಕಂದ್ರೆ ಹೈಸ್ಕೂಲ್ ಟೈಮ್ದಾಗ ನೋಡ್ರಿ, ಅವಾಗೆಲ್ಲ ಈಗಲೂ ಕೆಲವು ಊರ ಕಡೆ ಎಲ್ಲ ಈ ಥರ ಐತಿ ಫ್ರೆಂಡ್ಸ್. ಹೈಸ್ಕೂಲ್ ಪ್ರೈಮರಿ ಸ್ಟೂಡೆಂಟ್ಗಳಿಗೆ ಈ ಥರ ಇನ್ನೂ ನಮ್ಮ ಹಳ್ಳಿ ಭಾಗದ ಕಡೆಯಲ್ಲೆಲ್ಲ ಇನ್ನೂ ಅದು ಒಂದು ಪದ್ಧತಿ ಅಂತಲೇ ಹೇಳ್ಬೋದು ಐತಿ. ಹುಣಸಿ ಇದು ರೀ, ಹುಣಸಿ ಹಣ್ಣಿನಾಗ ಬೀಜ ಇರ್ತಾರಲ್ಲ, ಹುಣಸಿ ಕಪ್ಪ, ಬಾರೆಹಣ್ಣು ಇಂಥವೆಲ್ಲ ಗೇಟಿನ ಹೊರಗೆ ಇಟ್ಟಿರಲ್ಲ. ನಾವು 4 ಅಣೆಕ 8 ಅಣೆಕ ₹1 ಅಂತಂದ್ರೆ ₹1 ಇಲ್ಲ ₹5 ಯಾರು ತೊಗೊಂಡು ಬಂದಿರ್ತಾರೆ ಸಾಲಿಯೊಳಗೆ ಅವ್ರು ಭಾಳ ಶ್ರೀಮಂತರ ಅನ್ನಂಗೆ ಲೆಕ್ಕರಿ ಅದು. ಆ ಥರ ನಮ್ಗೆ ಫೀಲ್ ಆಕಿದ್ದು. ಈಗ ನನ್ನ ಮಗನಿಗೆ ₹5 ₹10 ಅಂದ್ರೆ ಕಿಮ್ಮತ್ತೇ ಇಲ್ಲ. ಕುರ್ಕುರಿ ₹5 ₹10 ಕೊಟ್ಟರೆ ಕುರ್ಕುರಿ ತಿಂದ್ಬಿಡ್ತಾನೆ. ನಮ್ಮವು ₹5 ಕೊಡ್ಬೇಕಂದ್ರೆ ಅದೇ ದೊಡ್ಡ ಆಗದು ನಮಗೆ. ಯಾಕಂದ್ರೆ ನಮ್ದು ಅಂಗಡಿ ಇರ್ತಿತ್ರಿ, ನಮ್ದು ಅಂಗಡಿ ಇದ್ರೂ ನಮಗೆ ಜಾಸ್ತಿ ತಿಂದು ಕೊಡ್ತಿದ್ದಿಲ್ಲ ಅವ್ವ. ಯಾಕಂದ್ರೆ ಅದಕ್ಕೆ ಹಾಕಿರುವಂಥ ಬಂಡವಾಳ ಮತ್ತು ಅದರಿಂದ ತಕ್ಕೊಂಡು ಮತ್ತು ಅದೇ ರೊಕ್ಕನ ಉಳಿಸ್ಕೊಂಡು ಬಂದಿರುವಂಥ ಲಾಭದಿಂದ ಮತ್ತೆ ಮಾಲ್ ಹಾಕಿ ಮಾಡಬೇಕಾಗಿತ್ತಲ್ಲ. ಹಾಗಾಗಿ ತಿನ್ನಕ್ಕೆ ಭಾಳ ಕೊಡ್ತಿದ್ದಿಲ್ಲ ರೀ. ಮನ್ಯಾಗನೇ ಏನು ಬೇಕಾದ್ರೂ ಉಣ್ಣಕ್ಕೆ ತಿನ್ನಕ್ಕೆ ಏನು ಕಮ್ಮಿ ಇರ್ತಿದ್ದಿಲ್ಲ. ವಾರಕ್ಕೊಮ್ಮೆ ಲಾದಿ ಬ್ರೆಡ್ ಬರ್ತಿದ್ದೀವಿ ರೀ. ಅವಾಗ ಲಾದಿ ಬ್ರೆಡ್ ಒಂದು 2 ಪಾಕೆಟ್ ತೊಗೊಂಡ್ಬಿಡಾಕಿ ಮಸ್ತಾಗಿ ಒಂದು ದೊಡ್ಡ ಬೊಗಣಿ ಚಹಾ ಕುದಿಸಿ ಎಲ್ಲರಿಗೂ ಏನು ಮಾಡಾಕ್ರಿ, ಚಹಾ ಅಂದ್ರೆ ವಾಟ್ಯಾಗ ಕೊಡಕಲ್ರಿ, ನಮ್ಮ ಬಟ್ಟಲ್ದಾಗ ಅದೆಲ್ಲ ಇದ್ರಾಗ ಕೊಡಕ್ರಿ. ತಾಟ್ನ್ಯಾಗ ಎಲ್ಲ ಬ್ರೆಡ್ ಮುರಿದಾಕಿ ಚಹಾ ಎಲ್ಲ ಬ್ರೆಡಿನ ಮ್ಯಾಗ ಹಾಕ್ಬಿಡೋದು. ನಾವು ಅದು ನಾಷ್ಟಾದಂಗೆ ಆಗ್ಬಿಡೋದ್ರಿ. ಇದು ವಾರಕ್ಕೊಮ್ಮೆ ಚಹಾ ಬ್ರೆಡ್ ತಲ್ಲಿ ಹಿಡ್ದೋಗಿತ್ತು. ಒಂದು ವಾರದ ತನಕ ಚಹಾನು ಬೇಕಾಗಿದ್ದಿಲ್ಲ, ಬ್ರೆಡ್ ಬೇಕಾಗಿದ್ದಿಲ್ಲ. ಆ ಥರ ಮಾಡ್ತಿದ್ದು ನೋಡ್ರಿ ಮಮ್ಮಿ. ಅವಾಗ ಏನು ಮಾಡೋರು, ನಾವು ಚಹಾ ಕುಡಿಯೋ ಚಟ ರೀ ನಮಗೂ. ನಮ್ಗೆ ಯಾರಿಗೂ ಕೊಡೋಕ್ಕಲ್ಲ ನಮ್ಮ ಚಹಾ. ನಮ್ಮ ಸರ್ ಒಬ್ಬಾಕಿಗೆ ಕೊಟ್ಟಾಡ್ರಿ ನಮ್ಮ ಮನೆಯೊಳಗೆ. ನಾನು ಮದುವೆ ಆಗತನ ಚಹಾ ಅಷ್ಟು ಕುಡ್ದಿಲ್ರಿ. ಹಿಂಗೆ ಯಾವಾಗಾರು ಒಮ್ಮೆ ಅಪರೂಪದೊಳಗೆ ಅಪರೂಪ. ಅದ ಸರಿಗೆ ಒಬ್ಬಾಕಿಗೆ ಲಾಸ್ಟ್ ಸಣ್ಣ ಮಗಳು ನೋಡ್ರಿ. ಸಣ್ಣ ಮಕ್ಳ ಮ್ಯಾಗ ಯಾವಾಗೂ ಎಲ್ಲರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಂತ. ಹಾಗಾಗಿ ಸರುಗ
ಭಾಳ ಕೊಡಕ್ರಿ ನಾವು ಕೂಡತ್ನಾಗ 2 ಗುಟ್ಟು ಗುಳಿಸ್ಕೊಡಕಿ. ಆಕಿ ಬಿಡ್ತಿದ್ದೆ ಇಲ್ರಿ ನಮ್ಮ ಸರು ಕೊಡತನ ಬಿಡಕಲ್ಲಕಿ ಹಂಡರ್ಕಿ ನಿಂತು ಬಿಡಕಿ ಕೊಟ್ರ ಸೈ ಅಂತೇಳಿ ಹಂಗಾಗಿ ಕೊಡಕ್ರಿ. ಅದನ್ನ ಚಹಾ ಕುಡಿಯೋ ಚಟ ಅಲ್ಲ, ಆ ಬ್ರೆಡ್ ಬ್ಯಾಗ್ ಇಟ್ಕೊಂಡು ಚಾನ ಚಿಪ್ಪರು ಈಗ ಹೆಂಗೆ ಪೆಪ್ಪರ್ಮೆಂಟ ಚಿಪ್ತೀವಲ್ಲ ಆ ಥರ ಚಿಪ್ಪರು ನಾವು ಅದೆಲ್ಲ ನೆನೆಸ್ಕೊಂಡ್ರಿ ಇವತ್ತು ಭಾಳ ಖುಷಿ ಕೊಡ್ತೈತ್ರಿ. ಇವತ್ತು ನಮ್ಮ ಕೈಯಾಗ ಎಲ್ಲ ಹಾಲು ಸಕ್ರೆ ಚಾಪುಡಿ ಎಲ್ಲ ಇರ್ತೈತಿ. ಎಲ್ಲ ಮಾಡ್ಕೋತೀವಿ ಅಂದ್ರೂ ಅವಾಗ ಕಾಡಿ ಬೇಡ ಯಾವಾಗೋ ಒಂದು ಸರಿ ಕೊಡುವಂಥ ಚಾ ಬ್ರೆಡ್ಡು ಬಿಸ್ಕಿಟು ಇವೆಲ್ಲ ಭಾಳ ಖುಷಿ ಕೊಡ್ತಾವ್ರಿ ಫ್ರೆಂಡ್ಸ. ಇವಾಗ ಎಷ್ಟು ಮುಂದೆ ಇಟ್ರು ಅದು ಇರೋದು ಹಂಗೆ ಟೇಸ್ಟ್ ಇಲ್ಲಾರ್ದ ಬರ್ತಾವೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ. ಥ್ಯಾಂಕ್ ಯು. ನನ್ನ ಮಗ ರೀ ಪೇರುಗ ಉಪ್ಪು ಹರಕೊಂಬಂದು ಕೊಟ್ಟ, ಮಸ್ತ್ ಟೇಸ್ಟ್ ಆಗತ್ತೆ. ಪೇರುಕಾಯಿನೂ ಹರ್ಕೊಂಬರ್ರಿ ನಾವು ಎಲ್ಲರೂ ಹೋದ ನನ್ನ ಮಗ ಕೊಡೋಣ ಈಗ ನೆನ್ಪತ್ತು. ಪೇರುಕಾಯಿ ಎಟ್ಟೆ ಕಗ್ಗ ಇರಲಕ್ಕ ಹಂಗ ಗುಳುಮ್ಸ ಮಾಡ್ಬಿಡೋರು ನಾವು. ನಮ್ಮ ಒಂದು ಕಿತಾಪತಿ ಕೆಲಸಗಳು ನಮ್ಮ ಮನ್ಯಾಗ ಯಾರು ಮಾಡಿಲ್ರಿ ಅಜ್ಜ. ಸರು ಹೋಗ್ಬೇಕು ನೋಡ್ರಿ ಲಾಸ್ಟ್ ಮೂಮೆಂಟ್ದೊಳಗೆ ಸಣ್ಣಕಂತೆ ಭಾಳ ಕುಲ್ಸಿದ್ವಿ. ಆಕಿನ ಗಿಡ ಗ್ಯಾತರು ಹಂಗ ಇದ್ರು ಕ್ಯಾಟು ಚಿದುಗ್ರು ಗ್ಯಾತರ್ ಆಕಿಂದನು ದೀಪ ರೂಪ ಅಂತೇಳಿ ಇಂಕಿ ಸರು 3 ಮಂದಿಗೆ 8 ದಿನನೇ ಪರಕ್ ನೋಡ್ರಿ. ಅಷ್ಟು ಚಂದ ಅವರು ಆಟ ಆಡೋರು ಫ್ರೆಂಡ್ಸ. ಎಷ್ಟೋ ಏನೋ ಮಾತಾಡ್ಬೇಕು ನಿಮ್ಮ ಜೊತೆಗೆ ಹೇಳ್ಕೋಬೇಕು ಈ ಉಸುಗ್ ಹಾಕಿದ್ ನೋಡಿ ಅಂತೇಳಿ ಭಾಳ ಕ್ಯೂರಿಯಾಸಿಟಿ ಅಂತ ಅನ್ಸಕತ್ತಿತ್ತು, ಮಾತಾಡ್ಬೇಕಂತ ಅನ್ಸಕತ್ತಿತ್ತು. ಕ್ಯಾಮರಾ ಸರಿ ಆನ್ ಮಾಡಿದೆ, ಏನು ಮಾತಾಡಿನೋ ಏನು ಬಿಟ್ಟಿರೋ ನನಗಂತೂ ಒಟ್ಟಾಗ ಗೊತ್ತಿಲ್ರಿ. ಒಟ್ಟಿನಲ್ಲಿ ನಮ್ಮ ಬಾಲ್ಯದ ನೆನಪು ಇವತ್ತಿಗೂ ನೆನೆಸ್ಕೊಂಡ್ರ ಖುಷಿನೇ ಕೊಡ್ತಾವು ಹೊರತು ಬೇಜಾರಂತೂ ಆಗೋದೇ ಇಲ್ಲ. ನಮ್ಗೆ ಆ ಟೈಮ್ದಾಗ ಏನು ಗೊತ್ತನೇ ಹಾಕಿದ್ದಿಲ್ರಿ ಫ್ರೆಂಡ್ಸ. ಈ ಸಣ್ಣರದೀವಿ ಮುಂದೆ ಈ ಥರ ನಮ್ಗೆ ಜೀವನ ಸಿಗಲ್ಲ, ಈ ಥರ ನಮ್ಮ ಲೈಫ್ ಆಗಲ್ಲ ಅಂತೇಳಿ ನಮ್ಗದು ಗೊತ್ತನೇ ಹಾಕಿದ್ದಿಲ್ರಿ. ಬಟ್ ಇವಾಗೆಲ್ಲ ನೆನೆಸ್ಕೊಂತೀವಿ ಅದನ್ನೆಲ್ಲ. ಅದಕ್ಕೆ ಹೇಳ್ತಾರ ಇವತ್ತಿನ ದಿನಾನ ಇವತ್ತೇನು ಅನುಭವಿಸ್ಬಿಡ್ಬೇಕಂತೇಳಿ. ಬಟ್ ನಮ್ಗದು ಅಷ್ಟು ನೆನಪು ಹಾಕಿದ್ದಿಲ್ಲ. ಯಾವಾಗಲೂ ಹಳೇದು ಗೋಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ, ಯಾವತ್ತಿಗೂ ನಿಜನೇ ನೋಡ್ರಿ. ಅದು ಭಾಳ ನಮ್ಮ ಒಂದು ಬಾಲ್ಯದ ನೆನಪು ಭಾಳ ಖುಷಿನೇ ಕೊಟ್ಟಾವ ಅಂತ ಹೇಳ್ತೀನಿ ನೋಡ್ರಿ. ಅದಾದ್ಮೇಲೆ ಇದನ್ನ ನೋಡಿನೇ ನೆನಪು ಬಂದೈತಿ, ಹೇಳ್ಕೊಬೇಕಂತ ವಿಡಿಯೋ ಮಾಡೀನಿ. ಎಲ್ಲೆಲ್ಲಿಗೋ ಹೋಗ್ಬಿಟ್ಟೈತಿ ವಿಡಿಯೋ ಹೋಗಿ ಬರ್ತಿಲ್ಲ, ಬೇಜಾರದ ದಯವಿಟ್ಟು ಕ್ಷಮೆ ಇರಲಿ. ಮಳೆ ಬರೋದ್ರಿ ಫ್ರೆಂಡ್ಸ್. ಮಳೆ ಬರೋಣ ಸಣ್ಣವ್ರಿದ್ದಾಗ ನಮ್ಮ ಮನೆಗಳು ಮುಂದೆಲ್ಲಾನು ಈ ಥರ ಈಗ ಡಾಂಬರ್ ರೋಡು ಶಶಿ ರೋಡು ಈ ಥರ ಎಲ್ಲ ಇರ್ತಿದ್ದಿಲ್ರಿ. ಅವಾಗ ಎಲ್ಲ ಹಾಗೆ ಉಸುಗಿರೋದ್ರು. ನಮ್ಮ ಮನೆ ಸ್ವಲ್ಪ ಡೌನಿಗೆ ಐತಿ, ನಮ್ದು ಓಣಿ ಆ ಕಡೆ ಸ್ವಲ್ಪ ಎತ್ತರಕ್ಕೈತಿ. ಮಳೆ ಜೋರು ಮಳೆ ಬಂತಂದ್ರೆ ಎತ್ತರದಂದು ಎಲ್ಲ ಉಸುಗ್ ಹರ್ಕೊಂಬಂದು ನಮ್ಮ ಮನೆ ಮುಂದೆ ಬರ್ಲಕ್ಕೆ ನಿಂತು ಬಿಡೋದ್ರಿ. ಅದು ಪ್ಯೂರ್ ಉಸುಗ್ ಹಳ್ಳದ ಉಸುಗ್ ಥರ ಬಂದ್ಬಿಡೋದು. ನಾವು ಆಟ ಆಡಿದ್ರು ನಮ್ಮ ಅರ್ಬಿಗಳು ಹೊಲಸು ಹಾಕಿದ್ದಿಲ್ರಿ, ರಾಡ್ ಅನ್ನಂಗೆ ಹಾಕಿದ್ದಿಲ್ಲ. ಅಂದ್ರೆ ಎಲ್ಲ ಹರ್ಕೊಂಡು ಹೊಲಸೆಲ್ಲ ಮುಂದೋಗಿ ಬರೀ ಮಣ್ಣು ಉಸುಗ್ ಅನ್ನೋದಷ್ಟೇ ಉಳ್ಕೊಂಡಿರುವಂಥದ್ದು. ಆದ್ರೆ ನಮ್ಮ ಮನೆ ಮುಂದೆ ಅಂಕೂರು ಸಿಕ್ಕಾಪಟ್ಟೆ ರೀ ಫ್ರೆಂಡ್ಸ. ಅವಾಗಿಂದ ಇಲ್ಲಿವರೆಗೂ ನಮ್ಮ ಮನೆ ಮುಂದೆ ಮಕ್ಕಳು ಆಟ ಆಡೋದಕ್ಕಂತರೂ ಒಟ್ಟ ಕಮ್ಮಿನೇ ಇಲ್ಲ. ಯಾವಾಗಿದ್ರು ಅಲ್ಲೊಂದು 7-8 ಹುಡುಗರು ಅಂತೂ ಇದ್ದೇ ಇರ್ತಾರೆ ನಮ್ಮ ಮನೆ ಮುಂದೆ ಆಟ ಆಡಕ್ಕೆ. ಇವತ್ತಿಗೂ ಇದ್ದೇ ಇರ್ತಾರ್ರಿ. ಅವಾಗೆಲ್ಲ ನಮ್ಮ ಮನೆ ಮುಂದೆ ಬೇನಿ ಗಿಡ ಇತ್ತು, ಅಂಗಡಿ ಇತ್ತು. ಅಲ್ಲಿಂದ ಹರ್ಕೊಂಬರೋಣ ಇಡೀ 1 ಮಂದಿ 2 ಮಂದಿ ಎಲ್ಲ ಹುಡುಗರು ಸಣ್ಣವ್ರು ನಮ್ಮ ಮಾರ್ಗೇರಿ ಗಂಡು ಹುಡುಗರು ಹೆಣ್ಣು ಹುಡುಗರು ಅನ್ಲಾರ್ದ ಆಟ ಆಡ್ತಿದ್ವಿ ನಾವು. ಸೊ ಎಲ್ಲ ಹಂಗೈತಿ ತೆಗ್ದು ತೊಡೋರಿ ಫ್ರೆಂಡ್ಸ. ತೆಗ್ದು ಸೊ ನಿಮ್ಗೆ ತೋರಿಸ್ತೀನಿ. ನಿಮಗೂ ಆ ಥರದ ಮೆಮೊರಿ ಬರ್ತಾವನಂತಕ್ಕೆ ಸನ್ಕೋತೀನಿ. ಸೊ ಇಲ್ಲೈತೆ ನೋಡ್ರಿ, ಈ ಥರ ಎಲ್ಲ ಹಿಂಗತ್ತೆ ಅಡ್ಡವ್ರಿ. ಅದನ್ನೆಲ್ಲ ಹಿಂಗತಿ ಎಲ್ಲ ಅಡ್ಡಿ ಹಿಂಗತಿ ಕಾಲಿಡವ್ರಿ. ಇದು ಕೈ ಇಟ್ಟಿನಿ, ಕೈ ಇಟ್ಟು ಹಿಂಗೆಲ್ಲ ಮ್ಯಾಗ ಓಟು ಉಸುಗ್ ಹಾಕೋರು. ಉಸುಗ ಹಿಂಗೆ ತಪ್ಪ ಹಿಂಗೆ ಟಪ ಬಡದಪ್ಪ ಅಂತಂದ್ರೆ ಹಿಂಗೆ ಹಳೂ ತೆಗೆದು ಬಿಡರಿ. ಹಳೂ ತೆಗೆದು ಅಂದ್ರೆ ಗೂಡಾಗದ್ರಿ ಅದು. ಅದನ್ನ ಮನಿ ಅಂತೇಳಿ ಆಟ ಆಡೋರು ನಾವು. ಒಬ್ಬೊಬ್ರಂಬ್ರು ನನ್ನ ಮನೆ ದೊಡ್ಡ ನಿನ್ನ ಮನೆ ದೊಡ್ಡ ಅಂತೇಳಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಮ್ಯಾಗ ಆಟ ಆಡ್ಕೊಂಡು ಕುಂದರ್ರಿ ಫ್ರೆಂಡ್ಸ. ಈಗ ಎಲ್ಲೈತೆ ಹೇಳ್ರಿ, ಎಲ್ಲ ಮನೆ ಮುಂದೆಲ್ಲ ಶಶಿ ರೋಡ್ ಬಂದವ. ಎಲ್ಲ ಕಲ್ಲುಗಳು ಹಾಕ್ಸಿದಾರ, ಕಾಂಕ್ರೀಟ್ ಹಾಕಿ ಮಾಡಿ. ಎಲ್ಲಿ ನೀರು ಕೂಡ ಹರಿದು ಬರಲ್ಲ, ಹಿಂಗೆ ಬರ್ತಾವ ಹಿಂಗೆ ಹೋಗ್ಬಿಡ್ತಾವೆ. ಆ ನೀರು ಬಂದು ಮಳೆ ಬಿದ್ದ ಹೋದ್ಮ್ಯಾಗ ಅದೆಲ್ಲ ಸಿಮೆಂಟ್ ರೋಡು ಭಾಳ ನೀರು ನಿಂತ್ರ ಮುಂದಕ್ಕೆ ಹೋಗ್ಲಿಕ್ಕೆ ಬಾಗಿಲು ಮುಂದೆ ಹುಡುಕೊಳ್ಲಿಕ್ಕಂದ್ರೆ ಅಲ್ಲೇ ನಿಂತು ಪಾಚ್ ಕಡ್ದಂಗೆ ಆಗ್ಬಿಡ್ತಾವ್ರಿ. ಈ ಹೋಗೋ ಬರೋ ಗಾಡಿಗಳು ಕೂಡ ಜಾರಿ ಬೀಳ್ತಾವೆ ಸ್ಲಿಪ್ಪಾಗಿ. ಮಂದಿನೂ ಪಟ ಮಕ್ಕಳು ಗೊತ್ತಲ್ಲದ ಓಡಾಡಕ್ಕೆ ಹೋದ್ರೆ ನಿಮಗೆ ಹೆಂಗ್ರಿ ಇಲ್ಲಿ ಒಮ್ಮೆ ನೀರು ಹೊಡಿಲಿಕ್ಕಂದ್ರೆ
ಹೆಂಗಿಲ್ಲಿ ಪಾಚಗಡ್ಡಿ ಕಾಲು ಜರಿದು ಬೀಳ್ತೇವು ಆ ಥರ ಎಲ್ಲ ಬೀಳೋ ಪರಿಸ್ಥಿತಿ ಈಗ ಎಲ್ಲರೂ ನೊಕ್ಕೋ ಮಲ ನೊಕ್ಕೋ ಶಾಣೆ ತೂಕ ಈಗೆಲ್ಲ ಈ ಥರ ಆಗಿದವ್ರಿ. ಅವಾಗೆಲ್ಲ ನೀರು ಮಳೆ ಬಂದ್ರ ಎಲ್ಲ ನೀರೆಲ್ಲ ಭೂಮಿಯಾಗ ಹಿಂಗ್ತಿದ್ವು ಫ್ರೆಂಡ್ಸ. ಈಗೆಲ್ಲ ಡಾಂಬಾರ್ ರೋಡ್ರಿ. ಭೂಮಿಯಾಗ ಹಿಂಗಿದಪ್ಪ ಅಂತಂದ್ರೆ ಎಲ್ಲರ ಕೈ ಬೋರ್ ಇರ್ತಿದ್ವು ರೀ. ಕೈ ಬೋರ್ ಎಲ್ಲ ಹೊಡೆದ್ರ ನೀರು ಬೀಳ್ತಿದ್ವು ರೀ ಫ್ರೆಂಡ್ಸ್. ಎಲ್ಲಿ ಬೇಕಾದ್ರೂ ಕೈ ಬೋರ್ ಹೊಡೆದ್ರೆ ನೀರು ಬೀಳವು. ಈಗ ಎಲ್ಲಿ ನೀರಿಲ್ಲ ಏನಿಲ್ಲ ರೀ. 4 ಬೋರ್ ಹೊಡೆದ್ವಿ 5 ಬೋರ್ ಹೊಡೆದ್ವಿ ನೀರಿಲ್ಲ ಅಂತ ಹೇಳ್ತಾರ. ಮತ್ತೆಲ್ಲ ಡಾಂಬಾರ್ ರೋಡ್ ಮಾಡ್ಕೇಸಿ ನೀರದು ಭೂಮಿ ಒಳಗೆ ನೀರನ್ನೇ ಬತ್ತಕ್ಕೆ ಜಾಗ ಇಲ್ಲ ಅಂತಂದ್ರೆ ಅದು ಎಲ್ಲರೇ ನೀರು ಒಳಗೆ ಹಿಂಕೋಬೇಕ್ರಿ. ಒಳಗೆ ಭೂಮಿ ತಾಯಿ ನೀರು ಹೀರ್ಕೊಂಡ್ಲಪ್ಪ ಅಂತಂದ್ರೆ ನಾವು ಬೋರ್ ಹೊಡೆದ್ರೆ ಅವು ಮ್ಯಾಗ ಬರ್ತಾವೆ. ಅವು ಭೂಮಿ ತಾಯಿ ಒಳಗಡೆ ನೀರು ಹಿಂಕೊಳಕ್ಕೆ ಆಸ್ಪದಿಲ್ಲ. ಎಲ್ಲಾನು ಮೋರಿಗೆ ಹೋಗ್ಬಿಡ್ತಾವ್ರಿ. ಡೇರೀಸ್ ಮೋರಿಗೆ ಹೋಗಿ ಎಲ್ಲೋ ಒಂದು ಕಡೆ ಗಟ್ರ ಥರ ಮಾಡಿ ಆ ನೀರನ್ನು ವೇಸ್ಟ್ ಆಗಿ ಹೋಗ್ಬಿಡ್ತಾವೆ ಫ್ರೆಂಡ್ಸ. ಏನೋ ಹೆಂಗೆ ಬರ್ತಾ ಹಂಗೆ ಹೋಗೋದು ನೋಡ್ರಿ. ನಾವೇನು ಭಾಳೇನು ವಯಸ್ಸಾದವ್ರು ಏನಂತಲ್ಲ, ನಾವೇನು ಎಲ್ಲನೂ ನೋಡಿಯಪ್ಪ ಅಂತನೂ ಅಲ್ಲ. ಎಲ್ಲರ ಅನುಭವ ಬೇರೆ ಬೇರೆ ಇರ್ತೈತಿ. ಹಂಗೆ ನನ್ನ ಒಂದು ಸಣ್ಣ ವಯಸ್ಸಿನ ಮೆಮೊರಿ ಭಾಳಷ್ಟದವ್ರಿಗೆ ಹೇಳ್ಕೊಂಡವ. ಬಟ್ ಈ ಟೈಮಿಗೆ ವಿಡಿಯೋ ಮಾಡೋಕ್ಕಿಂತ ಮುಂಚೆಗೆ ಅದು ನೆನ್ಪು ಮಾಡಿಕೊಂಡು ಇವೆಲ್ಲ ಹೇಳ್ಕೋಬೇಕಂತೇಳಿ ಶುರು ಮಾಡೀನಿ. ಎಷ್ಟು ಹೇಳ್ಕೊಂಡಿನೋ ಬಿಟ್ಟಿನೋ ಗೊತ್ತಿಲ್ಲ. ಕ್ಯೂರಿಯಾಸಿಟಿ ಜಾಸ್ತಿ ಇದ್ದವರು ನೋಡಿರ್ತೀರಿ. ಒಂದ ಕಡೆ ಏನಪ್ಪ ಕೇಳೋದು ಅನ್ನಂಗಾಗಿ ಬೇಜಾರಾಗಿದ್ರು ಅವ್ರಿಗೂ ಸಾರಿ ರೀ ಫ್ರೆಂಡ್ಸ. ಏನೋ ಒಂದು ಹೇಳ್ಕೊಬೇಕಂತ ಬಂದೆ. ಕೆಲವು ಸಲ ಹಿಂಗಾಗ್ಬಿಡ್ತೀರಿ. ನಾನು ಹಾಗೆ ನಾರ್ಮಲಾಗಿ ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ಕೊತ ಹೋದ್ರೆ ಏನು ಅನ್ಸಂಗಿಲ್ಲ ರೀ. ಇಲ್ಲ ಇದನ್ನ ಹೇಳ್ಕೊಬೇಕಂತೇಳಿ ಬಂದ್ಕೊಂಡಿರ್ತೀನಲ್ಲ, ಅದು ನಾ ಹೇಳ್ಕೊಳೋದು ಒಂದಿರ್ತ, ಅದು ಬೇರೆ ಕಡೆನೇ ಟರ್ನಾಗಿ ಮತ್ತೆ ಇಲ್ಲಿಗೆ ಬಂದ್ಕೊಂಡಿರ್ತೈತಿ ವಿಷಯ. ಹಂಗಂತೇಳಿ ಎಲ್ಲರಿಗೂ ಒಂದು ಬಾಲ್ಯದ ನೆನಪು ಅಂತಂದ್ರೆ ಅದೊಂದು ಗೋಲ್ಡನ್ ಟೈಮ್ ಇದ್ದಂಗೆ ರೀ. ಬಟ್ ಆ ಟೈಮ್ದಾಗ ಅದು ನಮ್ಗೆ ಗೊತ್ತಾಗಂಗಿಲ್ಲ. ಮುಂದೆ ಹೋದ್ಮ್ಯಾಗ ಈಗೆಲ್ಲ ಮದುವೆ ಆದ್ಮ್ಯಾಗಂತೂ ಜೀವನ ಕಷ್ಟ ಸುಖ ಅವ್ರನ್ನ ಮೆಚ್ಚಿಸ್ಬೇಕು ಇವ್ರನ್ನ ಮೆಚ್ಚಿಸ್ಬೇಕು, ಅವ್ರೇನಂತಾರೇನೋ ಇವ್ರೇನಂತಾರೇನೋ ಅಂತೇಳಿ ಬರೀ 4 ಮಂದಿ ಏನಂತಾರ ಅಂತೇಳಿ 4 ಮಂದಿ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ತೀವಿ. ಸೊ 4 ಮಂದಿ ಒಳಗೆ 3 ಮಂದಿ ನಮ್ಮ ಮನೆಯವರೇ ಇರ್ತಾರೆ ನಮ್ಮ ಬಗ್ಗೆ ಮಾತಾಡುವಂಥವ್ರು. ಬಟ್ ಎಲ್ಲರಿಗೂ ಒಂದು ಜೀವನ ಅನ್ನೋದು ಇರ್ತೈತಿ. ಒಳ್ಳೆ ಮುಳ್ಳ ಹುಟ್ಟು ಬರೋಕ್ಕೇನು ಫುಲ್ ಬೀಜ ಅಲ್ರಿ. ಹಿರಿಯರು ಇರಲಿ ಸಣ್ಣವ್ರು ಇರಲಿ ಯಾರೇ ಇರಲಕ್ಕ ಎಲ್ಲರಿಗೂ ಅವ್ರವರೇ ಆದಂಥ ಒಂದು ಜೀವನ ಅನ್ನೋದು ಇದ್ದೇ ಇರ್ತೈತಿ. ಅವ್ರವ್ರಿಗೆ ಅದು ಮುಖ್ಯ ಆಗಿರ್ತೈತಿ. ತಂದೆ ತಾಯಿಗಳಿಗೆ ಮಕ್ಕಳು 10 ಮಂದಿ ಇರ್ಬೋದು, 4 ಇರ್ಬೋದು, 1 ಇರ್ಬೋದು. ಆದ್ರೆ ನಾನು ಹುಟ್ಟಿನಪ್ಪ ಈ ಬದುಕಿಗಪ್ಪ ಅಂದ್ರೆ ನನ್ನ ಜೀವನ ಒಂದೇ. ನಮ್ಮ ತಾಯಿಗೆ ನಮ್ಮ ಮಕ್ಕಳು 4 ಇರ್ಬೋದು, ನಮ್ಮ ಅತ್ತಿಗೂ ಸಸ್ಯದರು ಕೂಡ 2 ಇರ್ಬೋದು. ಆದ್ರೆ ಸವಿತಾ ಅನ್ನೋ ಒಂದು ಜೀವನಕ್ಕೆ ನಾವು ಒಬ್ಬಳೇ ಅದೀನಿ. ಹಂಗಾಗಿ ಎಲ್ಲರ ಜೀವನನೂ ಕೂಡ ಅತ್ಯಮೂಲ್ಯವಾಗಿರುವಂಥದ್ದು. ಎಲ್ಲರೂ ನಿಮ್ಮ ಲೈಫನ್ನು ಎಂಜಾಯ್ ಮಾಡಿರಿ. ಭೂಮಿ ಮೇಗ ಹುಟ್ಟು ಬಂದೀವಿ ಎಲ್ಲರೂ ಕೂಡ. ಆ ದೇವರು ನಮ್ಮನ್ನು ಈ ಮನುಷ್ಯ ಜನ್ಮ ಅಂತೇಳಿ ಹುಡ್ಸೇನಪ್ಪ ಅಂತಂದ್ರೆ ಅದನ್ನು ಎಲ್ಲನೂ ಸಾರ್ಥಕತೆ ಮಾಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಲಾಸ್ಟ್ದೊಳಗೆ ಹೇಳಕತ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಹಂಗನ ಏನಪ್ಪ ಅಂತಂದ್ರೆ ಎಲ್ಲ ಹೇಳ್ಬೇಕು ನೋಡ್ರಿ. ಎಲ್ಲರಿಗೂ ಕೂಡ ರಾಖಿ ಹಬ್ಬ ಅಂತ ನಾವು ಆಡೋ ಭಾಷೆಗಳು ಕರಿತೀವಿ. ರಕ್ಷಾ ಬಂಧನ ಎಲ್ಲರಿಗೂ ಕೂಡ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೂ ಕೂಡ ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಜೊತೆ ಒಡಹುಡ್ದವ್ರು ಇಲ್ಲ ಅನ್ನೋ ಕೊರಗು ನಾನು ಯೂಟ್ಯೂಬ್ ಬಂದ್ಮ್ಯಾಗ ಅದನ್ನು ಮರೆತು ಬಿಟ್ಟಿನಿ. ಅದ್ರ ಬಗ್ಗೆ ಭಾಳ ವಿಚಾರ ಮಾಡೋಕ್ಕೆ ಹೋಗಲ್ಲ. ಸೊ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಜೊತೆಗೆ ಹುಟ್ಟೇನೆ ನನಗೆ ತಮ್ಮ ಅಣ್ಣ ಅನ್ನೋ ಸ್ಥಾನವನ್ನು ಕೊಟ್ಟಿದ್ದೀರಿ, ತುಂಬಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳು. ಥ್ಯಾಂಕ್ ಯು. ಇಷ್ಟೊತ್ತನ ವಿಡಿಯೋ ನೋಡಿ ಪೇಷನ್ಸಿಂದ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಕೂಡ. ಈ ಥರ ಉಸುಕನೇ ಕುಂದ್ರಾಕ ಭಾಳ ಖುಷಿ ಅಂತ ಅನ್ಸಕತ್ತೈತಿ ನನಗಂದ್ರೂ. ಸೊ ಫ್ರೆಂಡ್ಸ, ನಿಮ್ಗೆ ಕೆಲವೊಂದಿಷ್ಟು ವಿಡಿಯೋಗಳು ಹಾಕ್ಬೇಕಂತ ಅನ್ಕೊಂಡಿನಿ. ಬಟ್ ಹೆಂಗೆ ಮಾಡಿ ಹಾಕಲಿ ಏನು ಮಾಡಿ ಹಾಕಲಿ ಅಂತೇಳಿ ನನಗೆ ಅಷ್ಟೊಂದು ಗೊತ್ತಾಗಲ್ಲಾಗೈತಿ. ಬಟ್ ಆದ್ರೂ ನಿಮ್ಗೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸೊ ಈ ಚಾನಲ್ಗೂ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ಸೊ ಇದು ಏನೈತೆ ನೋಡ್ರಿ, ಇದು ಯಾಕೆ ತಂದು ಹಾಕ್ಯಾರಪ್ಪ ಇಲ್ಲಿ ಮ್ಯಾಗಪ್ಪ ಅಂತಂದ್ರೆ ಇಲ್ಲೆಲ್ಲ ಈಗ ರಿಪೇರಿಗೆ ಇದೆಲ್ಲ ಸ್ವಲ್ಪ ನೀರು ನಿಂದಿರ್ತಾವೆ ನೋಡ್ರಿ. ಇದೆಲ್ಲ ರಿಪೇರಿ ಮಾಡಿಸ್ಬೇಕಂತ ಹೇಳ್ಕೇಸಿ ತಂದು ಹಾಕ್ಯಾರ. ನನ್ನ ಮೇನ್ ಚಾನಲ್ದೊಳಗೆ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಫ್ರೆಂಡ್ಸ, ಈ ಒಂದು ಸುತ್ತಮುತ್ತ ಹಾಕಿರುವಂಥ ವಿಡಿಯೋ. ಆಮೇಲೆ ನೋಡಿ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಇದನ್ನು ಕೂಡ ಒಂದು ಬೆಳೆಸ್ಬೇಕು. 2 ಚಾನಲ್ಲು ಒಂದು ಹಂತಕ್ಕೆ ತೊಗೊಂಡು ಹೋಗ್ಬೇಕಂತ ಕೇಸಿ ಅಂದ್ಕೊಂಡಿನಿ. ಹಾಗಾಗಿ ಈ ಚಾನಲ್ಗೂ ಸದ್ಯಕ್ಕೆ
ಹಾಕಕತ್ತಿದ್ವಿ ನೋಡ್ರಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಇವತ್ತಿನ ದಿನ ಈ ವಿಡಿಯೋನ ನಿಮ್ಮ ಜೊತೆಗೆ ನಾನು ಮಾಡಾಕತ್ತೀನಿ, ಶೇರ್ ಮಾಡ್ತೀನಿ. ಡಾಟಾ ಹೆಂಗೆ ಅನುಕೂಲ ಆಗುತ್ತಾ ಹಂಗೆ ನೋಡಿ ವಿಡಿಯೋ ಶೇರ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ಬೆಂಬಲ ನನಗೆ ಭಾಳ ಅವಶ್ಯಕತೆ ಐತಿ. ವಯಸ್ಸಾದವ್ರು ಇರಲಿ, ಸಣ್ಣ ಮಕ್ಕಳು ಇರಲಿ, ನನ್ನ ವಾರಿಗೆರು ಇರಲಿ, ಎಲ್ಲರೂ ಜೀವನವನ್ನು ಇವತ್ತಿನ ಬದುಕು ಬಿಡಬೇಕು. ಸೊ ನಿನ್ನೆ ಮಾಡಿದ್ದು ನೆನಪಿಟ್ಕೊಂಡು ಇವತ್ತು ನಾವು ಏನು ಮಾಡ್ಬೇಕು ಅನ್ನೋದು ಅಂದ್ಕೊಂಡು ನಾಳೆ ಹಿಂಗೆ ಇರಬೇಕು ಅಂತ ಕೇಸನ್ನು ಕೂಡ ಅನ್ಕೊಳ್ಳೋದು ಭಾಳ ಅವಶ್ಯಕತೆನೂ ಕೂಡ ಇರ್ತೈತಿ. ಹಂಗಂತೇಳಿ ತುಂಬ ಚಿಂತೆನೂ ಕೂಡ ಮಾಡೋಕ್ಕೆ ಹೋಗ್ಬಾರ್ದು. ನಿಮಗೆ ಹೇಳ್ತೀನಿ, ಆದ್ರೆ ನಾನು ಅದ ಮಾಡ್ತಿರ್ತೀನಿ. ಹಿಂಗೆ ಒಬ್ರಿಗೊಬ್ರು ಹೇಳೋದು, ಒಬ್ರಿಗೊಬ್ರು ಕೇಳೋದು ನೋಡ್ರಿ. ಎಲ್ಲರೂ ಏನು ತಿಳಿದವ್ರೇನು ಶಾಣೆ ಇರಂಗಿಲ್ಲ. ಭಾಳ ವಯಸ್ಸಾಗಿ ಮೊಮ್ಮಕ್ಕಳು ಕೊಂಡ್ರು ಒಬ್ಬೊಬ್ರಿಗೆ ಕಷ್ಟದ್ದು ಅರಿವಿನೇ ಇರಂಗಿಲ್ಲ. ಆದ್ರೆ ಒಬ್ಬೊಬ್ರು ನಮ್ಮ ಥರ ಸಣ್ಣ ವಯಸ್ಸಿನಾಗೇ ಏನೋ ಒಂದಷ್ಟು ನೋವು ನಲ್ಲುಗಳನ್ನ ನೋಡಿರ್ತೀವಿ. ಅನುಭವಕ್ಕೆ ಮತ್ತು ಬುದ್ಧಿಶಕ್ತಿಗೆ, ತಿಳುವಳಿಕೆಗೆ, ಶಾಣೆತನಕ್ಕೆ ವಯಸ್ಸಿನ ಅಂತರ ಇಲ್ಲ ನೋಡ್ರಿ. ಎಷ್ಟೋ ದೊಡ್ಡವ್ರು ಇರ್ತಾರ, ದಡ್ಡತನದಿಂದ ಇರ್ತಾರ. ಸಣ್ಣವ್ರು ಇರ್ತೀವಿ ನಾವು, ನಮ್ಗೆ ಒಂದು ಏನೋ ಜಾಣ್ಮೆ, ಮಾತಿನ ಒಂದು ಹದ ಅನ್ನೋದು ನಮ್ಗೆ ಗೊತ್ತಾಗ್ತಿರ್ತೈತಿ. ಹಾಗಾಗಿ ಎಲ್ಲರ ಲೈಫಿಗೂ ಕೂಡ ಅವರದ್ದೇ ಆದಂಥ ಬೆಲೆ ಇರ್ತೈತಿ. ಎಲ್ಲರೂ ಖುಷಿಯಾಗಿರಿ. ಧನ್ಯವಾದಗಳು. ಮಾತಾಡ್ತಾ ವಿಡಿಯೋ ಲೆಂತಿ ಆಗೋದೇ ಗೊತ್ತಾಗಲ್ಲ ನನಗಂದ್ರೂ. ಆರಾಮ್ಸೆ ನೋಡ್ರಿ. ಎಷ್ಟು ಇದು ಮಣ್ಣು ಎಷ್ಟು ತಂಪೈತಪ್ಪ ಅಂದ್ರೆ ಭಾಳ ತಂಪೈತ್ರಿ. ಬಟ್ ಇದು ಮಳೆ ಬಂದ ಮ್ಯಾಗ ನಮ್ಮ ಮನೆ ಮುಂದೆಲ್ಲ ಹರ್ಕೊಂಡು ಬಂದಿರ್ತಿರ್ತ ನೋಡ್ರಿ. ಆ ಥರದ ಮಣ್ಣು ಅಲ್ಲಿದು ಕಡಿ ಅಂತ ನೋಡ್ರಿ. ಕಡಿದೊಳಗೆ ಡಸ್ಟ್ ಇರ್ತದಲ್ಲ, ಆ ಥರದ್ದು. ಸರಿಪು ಬರ್ಬೇಡ, ಅಲ್ಲಿ ಹೈಟ್ ಐತಿ. ಸ್ವಲ್ಪ ಲಗುಟನೆ ವಿಡಿಯೋ ಶುರು ಮಾಡಬೇಕಾಗಿತ್ರಿ. ಹೊತ್ತಾಗಿನೇ ಶುರು ಮಾಡಿದೆ, ಯಾಕಂದ್ರೆ ಸ್ವಲ್ಪ ಕೆಲಸಗಳು ಅದೆಲ್ಲನೂ ಕೂಡ ಇದ್ದು. ಹಂಗಂತೇಳಿ ವಿಡಿಯೋಗಳು ನಿಮ್ಗೆ ಬರ್ತಾವ. ನಮ್ಮ ಮನೆ ವಾಸ್ತುಶಾಂತಿಯಾಗಿ ಭಾಳ ದಿನ ಆಗೈತಿ. ಆದರೂ ನಾವಿನ್ನೂ ಯಾಕೆ ಅಲ್ಲಿ ಹೋಗಿಲ್ಲ, ನಾವಿನ್ನೂ ಯಾಕೆ ಇಲ್ಲೇ ಇದ್ದೀವಿ, ಅಲ್ಲಿ ಹೋಗ್ತೀವೋ ಇಲ್ವೋ ಎಲ್ಲ ನಿಮ್ಗೆ ಗೊತ್ತಾಗಬೇಕಂದ್ರೆ ಬರುವಂಥ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಗೆ ಗೊತ್ತಾಗ್ತೀವಿ. ಬಾಯ್.